ಪೆಪೆ ಈ ಸಿನಿಮಾ ತುಂಬ ಹಿಂದೆನೇ ಅನೌನ್ಸ್ ಆಗಿ ಟೀಸರ್ ಕೂಡ ಬಿಟ್ಟು 2 ವರ್ಷಗಳೇ ಆಗಿತ್ತು. ಇದಾದ ಮೇಲೆ ಸಿನಿಮಾದ ಬಗ್ಗೆ ಯಾವುದೇ ಅಪ್ಡೇಟ್ಸ್ಗಳು ತಿಳಿಸಿರಲಿಲ್ಲ. ಹಿಂದೆ ಕಂಡಂಥ ಟೀಸರ್ ತುಂಬ ಇಷ್ಟ ಆಗಿತ್ತು. ವಿನಯ್ ರಾಜ್ಕುಮಾರ್ ಅವರನ್ನ ಈ ಸಿನಿಮಾದಲ್ಲಿ ಆದಷ್ಟು ಬೇಗ ನೋಡಬೇಕು ಅಂತ ಇದ್ದವರಲ್ಲಿ ನಾನು ಕೂಡ ಒಬ್ಬ. ಫೈನಲಿ ಈ ಸಿನಿಮಾ ಸೆಟ್ ಏರಿದ್ದು ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿ ಏನನ್ನಿಸ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಟ್ರೈಲರ್ನ ಓಪನಿಂಗ್ ಕೆಲವೊಂದು ಶಾರ್ಟ್ಸ್ಗಳೇ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸಿದ್ವು. ಇಂಟ್ರೆಸ್ಟಿಂಗ್ ಆಗಿ ಸ್ಲೋ ಪೇಸ್ನೊಂದಿಗೆ ಟ್ರೈಲರ್ ತುಂಬಾನೇ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಸ್ಲೋ ಮೋಷನ್ ಶಾರ್ಟ್ಸ್ಗಳು ಆಕ್ಷನ್ ಸೀನ್ಸ್ಗಳಲ್ಲಿ ಚೆನ್ನಾಗಿತ್ತು. ಆಕ್ಷನ್ ಸೀಕ್ವೆನ್ಸ್ಗಳ ಕೋರಿಯೋಗ್ರಫಿ ಹಾಗೂ ಅಭಿಷೇಕ್ ಕಾಸರಗೋಡು ಅವರ ಸಿನಿಮಾಟೋಗ್ರಫಿ ಇಷ್ಟ ಆಗುತ್ತೆ. ಟ್ರೈಲರ್ ತುಂಬಾನೇ ರಾ ಅಂಡ್ ರಿಯಲಿಸ್ಟಿಕ್ ಆಗಿ ಕಾಣಿಸ್ಕೊಂಡಿದೆ. ಟ್ರೈಲರ್ ಎಡಿಟ್ ಮಾಡಿದಂಥ ರೀತಿ ಚೆನ್ನಾಗಿತ್ತು. ಕ್ವಿಕ್ ಕಟ್ಸ್ಗಳೆಲ್ಲ ಚೆನ್ನಾಗಿದ್ವು. ಎಡಿಟರ್ ಮನು ಅವರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ಇನ್ನು ವಿನಯ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳೋದಾದ್ರೆ, ಇದುವರೆಗೆ ಅವರು ಕಂಟೆಂಟ್ ಇರುವಂತ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರೋ ವಿನಯ್ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ರಾ ಅಂಡ್ ಇಂಟೆನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿವರೆಗೂ ವಿನಯ್ ರಾಜ್ಕುಮಾರ್ ಅವರು ಮಾಡ್ಕೊಂಡು ಬಂದಿರುವಂತ ಸಿನಿಮಾಗಳು ಒಂದು ಕಡೆ ಆದ್ರೆ, ಈ ಸಿನಿಮಾ ಬೇರೆ ರೀತಿಯಲ್ಲೇ ಕಾಣಿಸ್ತಿದೆ. ಈ ಸಿನಿಮಾದ ಕ್ಯಾರೆಕ್ಟರ್ಗೆ ಅವರ ಲುಕ್ ತುಂಬಾನೇ ಚೆನ್ನಾಗಿ ಕಾಣಿಸ್ಕೊಂಡಿದೆ. ಈ ಸಿನಿಮಾದ ಮೂಲಕ ವಿನಯ್ ರಾಜ್ಕುಮಾರ್ ಅವರಿಗೆ ಬಿಗ್ ಬ್ರೇಕ್ ಸಿಗುವಂತೆ ಕಾಣ್ತಿದೆ. ಹಾಗೆ ಆಫ್ಟರ್ ಎ ಲಾಂಗ್ ಟೈಮ್ ಮಯೂರ್ ಪಾಟೇಲ್ ಅವರನ್ನ ಒಂದೊಳ್ಳೆ ಪಾತ್ರದ ಜೊತೆಗೆ ಮತ್ತೆ ಬಿಗ್ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಅವರ ಒಂದು ಕ್ಯಾರೆಕ್ಟರ್ಗೆ ಬೇರೆ ಶೇಡ್ಸ್ಗಳು ಕೂಡ ಇರ್ಬೋದು ಅನಿಸ್ತು. ಈ ಸಿನಿಮಾದ ಮೂಲಕ ಒಳ್ಳೆ ಅವಕಾಶಗಳು ಸಿಗ್ಲಿ ಅಂತ ಕೇಳ್ಕೊತೀನಿ. ಪೂರ್ಣಚಂದ್ರ ತೇಜಸ್ವಿ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಡೀಸೆಂಟ್ ಆಗಿತ್ತು. ಟ್ರೈಲರ್ ಕೊನೆಯಲ್ಲಿ ವಿನಯ್ ರಾಜ್ಕುಮಾರ್ ಅವರ ಸೀನ್ಸ್ಗಳು ಟ್ರೈಲರ್ನ ಸ್ಟ್ಯಾಂಡರ್ಡ್ ಸೀನ್ಸ್ಗಳಾಗಿ ಕಾಣಿಸ್ಕೊಳ್ಳುತ್ತೆ. ಓವರಾಲ್ ಆಗಿ ಹೇಳಬೇಕಂದ್ರೆ ಟೀಸರ್ ತುಂಬಾನೇ ರಾ ಅಂಡ್ ರಿಯಲಿಸ್ಟಿಕ್ ಆಗಿ ಕಾಣಿಸ್ಕೊಂಡಿದೆ. ಈ ಟ್ರೈಲರ್ ನನಗೆ ತುಂಬಾನೇ ಇಷ್ಟ ಆಯಿತು. ಈ ಟ್ರೈಲರ್ ನೋಡಿ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.